ಗುಂಡ್ಯಾಗ ಒಬ್ಬರು ಕೇಳ್ತಾರೆ, ನಿಮ್ಮ ಕೊರೋನಾದ ಅನುಭವ ಹೇಗೆ ಇತ್ತು ಗುಂಡಪ್ಪ ಅವರೇ? ಗುಂಡೆ ಅಂತಾನೆ, ಅಲ್ರಿ ಕೊರೋನಾ ಒಳಗಡೆ ನಮ್ದು ಎಂಥ ಪರಿಸ್ಥಿತಿ ಬಂದಿತ್ತಂದ್ರೆ ಮನೆ ಬಿಟ್ಟು ಹೊರಗೆ ಹೋಗಂಗೇ ಇಲ್ಲ. ಹೋಮ್ ಸ್ಟೇ, ಲಾಕ್ಡೌನ್ ಆಗಿತ್ತು ರೀ ನಮ್ಮದು ಪರಿಸ್ಥಿತಿ. ಅದಕ್ಕೇನು ತ್ರಾಸು, ಎಲ್ಲರದು ಹಾಗೆ ಆಗಿತ್ತಲ್ರಿ ಅಂತ ನಾನು. ಅದು ಗುಂಡಪ್ಪ ಅಂತಾನೆ, ಇಲ್ರಿ ನಮ್ಮ ಫಜೀತಿ ಅಂದ್ರೆ ಫಜೀತಿ. ಏನಾಗಿತ್ತಂತಂದ್ರೆ ಲಾಕ್ಡೌನ್ ಆಗಿತ್ತು, ಇಡೀ ದಿನ ನಾವು ಹೆಂಡತಿ ಜೋಡಿ ಇರಬೇಕಾಗಿತ್ತು. ಅದು ನಮಗೆ ರಿಸ್ಕ್ ಆಗಿದ್ದು. ಇವನ ಮಗನ ಕಳ್ಳ, ಇಲ್ಲಿ ಹೇಳೋ ಪಾಯಿಂಟ್ ಅದೊಂದಕ್ಕೆ ಬಿಡಲಿಲ್ಲರಿ ಅವ. ಮತ್ತೇನು ಹೇಳಿದಂದ್ರೆ ಗುಂಡ್ಯ ಅಂತಾನ ಹೆಂಡತಿ ಜೋಡಿ ಇರಬೇಕಾಗಿತ್ತು. ಅದು 6 ತಿಂಗಳ ವರ್ಷಾನುಗಟ್ಟಲೆ. ಫಸ್ಟ್ ಲಾಕ್ಡೌನು, ಸೆಕೆಂಡ್ ಲಾಕ್ಡೌನು, ಥರ್ಡ್ ಲಾಕ್ಡೌನ್. ಅದರೊಳಗೆ ಬ್ಯೂಟಿ ಪಾರ್ಲರ್ ಬೇರೆ ಬಂದಾಗಿತ್ತು. ಇಂಥ ಸಮಯದಲ್ಲಿ ಹೆಂಡತಿ ಮಾರಿ ನೋಡಬೇಕಾಗ್ತಿತ್ತು. ಬ್ಯೂಟಿ ಪಾರ್ಲರ್ ಬಂದಾದರೂ ಕೂಡ ಹೆಂಡತಿ ಜೋಡಿ ನಾನು ಕಳಿಬೇಕಾಗಿತ್ತು. ನಾನಂದೆ ಅದಕ್ಕೇನೆ ಐತ್ಲಿ ನಿಂದೆ ಹೆಂಡ್ತಿಯಲ್ಲ ಅಂತ. ಅದೇ ರೀ ಫಜೀತಿಯಾಗಿದ್ದು. ಕೊರೋನಾ ಒಳಗಡೆ ಬ್ಯೂಟಿ ಪಾರ್ಲರ್ ಬಂದಾಗ್ಯಾವ. ಹೆಂಡ್ತಿಗೂ ಹೆಂಗೆ ನೋಡ್ಬೇಕು, ಯಾಕಂದ್ರೆ ನಮ್ಮ ಮೀಸಿ ದಾಡಿ ಬೆಳೆದಿದ್ದು ಮತ್ತು ಅವ್ರದ್ದು ಸ್ವಲ್ಪ ಬಂದುಬಿಟ್ಟಿದ್ದು. ಬ್ಯೂಟಿ ಪಾರ್ಲರ್ ಬಂದಿದ್ದು. ಈ ಥರ ಮಾತಾಡಿದ್ದು ಗುಂಡ್ಯ. ಮತ್ತೇನಾಗಿತ್ತು ಸರ್, ನಮ್ಮದು ಮೇನ್ ಪ್ರಾಬ್ಲಮ್ ಅಂದ್ರೆ ಎಣ್ಣೆ ಬಂದಾಗಿಬಿಟ್ಟಿತ್ತು ಸರ್. ಎಲ್ಲ ವೈನ್ ಶಾಪ್ ಬಂದು ಕೊನೆಗೆ ಸರ್ಕಾರಕ್ಕೆ ನಮ್ಮ ಮೇಲೆ ದಯ ಬಂದು ವೈನ್ ಶಾಪ್ ಓಪನ್ ಆಗಿಬಿಟ್ಟು ಅದರಿಂದ ಏನು ಲಾಭ ಆಯಿತು ನಿಮಗೆ ಅಂತ ನಾ ಕೇಳಿದೆ. ಗುಂಡೆ ಅಂತಾನ, ಅಲ್ರಿ ವೈನ್ ಶಾಪ್ ಓಪನ್ ಆದು ಆವಾಗ ಮರುಭೂಮಿಯಲ್ಲಿ ಓಯಾಸಿಸ್ ಸಿಕ್ಕಂಗೆ ಆಯ್ತು ನಮ್ಗೆ. ಅದಂಗೆ ಏನಿಲ್ಲರಿ, ಆವಾಗ ನಾವು ಸ್ವಲ್ಪ ತಟಕ್ಕೆ ಹೊಡಿತಿದ್ವಿ. ಅದು ಹೊಡೆದಾಗ ಒಂದು ಸಲ ಹೆಂಡ್ತಿ ಮುಖ ನೋಡಿದ್ರೆ ಅದೇ ಎಷ್ಟೇ ಮೀಸಿ ಬರಲಿ, ಎಷ್ಟೇ ದಾಡಿ ಬರಲಿ, ಅದೇ ಹೆಂಡ್ತಿ ಚೆಂದ ಕಾಣ್ತಿದ್ಲು. ತಾತ್ಕಾಲಿಕ ಸಮಾಧಾನಕರ ಬಹುಮಾನ ಆಗ್ತಿತ್ತು. ಬಾಬಾ ಭಾಳ ರಸಿಕ ನೀನು. ಅಂದ್ರೆ ನೀನು ಕುಡಿಯೋದ್ರಿಂದ ರೊಕ್ಕ ಖರ್ಚಾಗ್ತಿದ್ದಿಲ್ಲ. ಅಲ್ರಿ ಸರ, ಬ್ಯೂಟಿ ಪಾರ್ಲರಿಗೆ ಹೆಣ್ಮಕ್ಳು ಹೋಗ್ತಾರೆ, ಬೆಣ್ಮಕ್ಳು ಹೋಗಿ ಎದಕ್ಕೆ ಹೋಗ್ತಾರೆ? ಅವ್ರು ಚೆಂದ ಕಾಣಬೇಕಂತ ಹೋಗ್ತಾರೆ. ನಾವು ಎದಕ್ಕೆ ಕುಡಿತೀವಿ? ನಾವು ಅದಕ್ಕೆ ಕುಡಿಯೋದು, ಅವರು ಚೆಂದ ಕಾಣಬೇಕಂತೇಳಿ ನಾವು ಕುಡಿಯೋದು. ಅದಕ್ಕೆ ಗುಂಡ್ಯಾಗ ಅಂದೆ ನಾನು, ಅಬ್ಬಬ್ಬ ಎಂಥ ನೀನು ತತ್ವಜ್ಞಾನಿ, ದಾರ್ಶನಿಕಪ್ಪ ನೀನು ಗುಂಡ್ಯ. ತುಂಬ ಧನ್ಯವಾದಗಳು, ನಮಸ್ಕಾರ ಅಂಥೇಳಿ ಅಲ್ಲಿಗೆ ನನ್ನ ಮಾತು ಮುಗಿಸಿದೆ. ಕಟ್ಟಿ ಮಾತು ಕೇವಲ ಹಾಸ್ಯಕ್ಕಾಗಿ.